ನಾನು ಹಿಂದೂ ಸಂಸ್ಕೃತಿಯ ವಿರೋಧಿ ಅಲ್ಲ. ಈ ದೇಹವೇ ಭಾರತದ ಸಂಸ್ಕೃತಿಯ ಭೂಪುಟ ಆಗಬೇಕು ಅಂತಕ್ಕಂಥ ತತ್ವ ಸಿದ್ಧಾಂತದವರು. ನಾನು ಈ ದೇಶ ಕಟ್ಟುವ ಒಬ್ಬ ಸೈನಿಕ. ನನಗೆ ಪ್ರಶ್ನೆ ಕೇಳುವವರಿಗೆ ಸ್ವಾಗತ, ನನ್ನ ಬೈಯುವವರಿಗೆ ಸ್ವಾಗತ. ಯಾರು ಮಾಡಲ್ಲ? ಸಿನಿಮಾ ನಾಯಕ ನಟರು ನಿಮಗೆ ಮಾಡಲ್ಲ. ದೇವರ ಮನೆ ಕಟ್ಟುವ ಬದಲು ಮೊದಲು ಟಾಯ್ಲೆಟ್ ರೂಮ್ ಕಟ್ಟಿದ್ದಾರೆ. ದೇಶದ ಬಜೆಟ್ ನಾವ್ ಹೇಳ್ದಂಗೆ ಖರ್ಚು ಮಾಡ್ರಿ, ಸುಮ್ಮನೆ ಮಾತಾಡೋದಲ್ರಿ. ಎಲ್ಲಿ ಬಾ ಜನರ ಕಾಸ್ತಿ ಅಲ್ಲ, ದೊಡ್ಡವರೆಲ್ಲ ಕುಂತಾರಿಲ್ಲಿ ಮಿನಿಸ್ಟರ್ ಆಗ್ಬೇಕಂತ ಏನಿಲ್ಲ. ಬಸವಣ್ಣನ ರಾಜಕಾರಣ ದೂರ ಹೋಯ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜಕಾರಣ ನಿಮ್ ಕೈಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕಪ್ಪು ಕಾಣಿಕೆ ಬರ್ಲಿಲ್ಲ ಮಟ್ಟಕ್ಕ ತಪ್ಪದ ವ್ಯವಸ್ಥೆ ಬಹಳ. ಕೆಳವರ್ಗದವರು ದುಡಿದ ಮೇಲೆ ನಮ್ಮ ಹೊಟ್ಟೆ ತುಂಬೋದು, ನಮ್ಮ ಗಂಟೆ ಅಲ್ಲಿ ಆಡೋದು. ಫಿಲಂ ಥಿಯೇಟರ್ನಲ್ಲಿ ನಿಮ್ಮ ಬುದ್ಧಿಗಳು. ಸ್ವಾಮೀಜಿ ನೀವು ಏನ್ ಕೆಲಸ ಮಾಡ್ತೀರಿ? ಭಲೆ ರಾಜ್ಕುಮಾರಿ, ಇವತ್ತವರೆಗೂ ಈ ಪ್ರಶ್ನೆನ ಯಾವ ಟಿವಿ ಪೇಪರ್ನವ್ರು ಸಹಿತ ಯಾವ ಸ್ವಾಮಿಗಳಿಗೂ ಕೇಳಿಲ್ಲ. ಕೇಳಿದ್ರೆ ಅರ್ಧ ದೇಶ ಉದ್ಧಾರ ಆದಂಗ ನೋಡಿ. ಭಾರತ ಅಂದ್ರೆ ಅಬ್ದುಲ್ ಕಲಾಂ, ಭಾರತ ಅಂದ್ರೆ ಈ ದೇಶದಲ್ಲಿನ ದಲಿತ ವರ್ಗ, ಅಂಬೇಡ್ಕರ್ ಅಂತಕ್ಕಂಥದ್ದು ಯಾರು ಬಿಡ. ಮುಖ್ಯಮಂತ್ರಿ ಬಿಳಿಸಿ ಏನಾರ ಕೇಸ್ ಬುಕ್ ಮಾಡಂಗಿತ್ತಂದ್ರ ಆ ವಚನಕಾರನ ಮೇಲೆ ಮಾಡ್ರಿ. ಇಲ್ಲಿ ನಮ್ಮದೇನೂ ಇಲ್ಲ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು, ಎಂತೆಂಥ ನನ್ನ ಮಕ್ಕಳು ಹುಟ್ಟಿದರು ಇಲ್ಲಿ ಎಂತೆಂಥ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇಂತಹ ಮಹಾನ್ ವ್ಯಕ್ತಿಗಳ ಪ್ರಾಣವನ್ನು ಯಾವ ಧರ್ಮ, ಯಾವ ದೇವರು ಯಾಕೆ ಕಾಪಾಡಲಿಲ್ಲ?